ನಲ್ಲೂ ಸಹ ಅಷ್ಟೇ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ದಲಿತ ಮುಖಂಡರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ತುಮಕೂರಿನ ಗುಬ್ಬಿ ತಾಲೂಕು ಕಚೇರಿಯ ಮುಂಭಾಗ ಪ್ರತಿಭಟನೆ ಆಗಿರುವಂಥದ್ದು. ಸದಾಶಿವ ಆಯೋಗ ವರದಿ ಜಾರಿಗೆ ಆಗ್ರಹಿಸಿ ಪ್ರೊಟೆಸ್ಟ್ ಅನ್ನು ಮಾಡಲಾಗಿದೆ. ಅಂಬೇಡ್ಕರ್ ಅವರ ಪ್ರತಿಮೆಯ ಮುಂದೆ ದಲಿತ ಮುಖಂಡರು ಹೋರಾಟವನ್ನ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ. 35 ವರ್ಷದಿಂದ ಮಾದಿಗ ಸಮುದಾಯಕ್ಕೆ ನ್ಯಾಯ ಸಿಕ್ಕಿಲ್ಲ ಅನ್ನುವ ಆರೋಪವನ್ನ ದಲಿತ ಸಮುದಾಯದ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ಆಗ್ರಹಿಸ್ತಾ ಇರ್ತಕ್ಕಂಥದ್ದು. ಜಾರಿ ಮಾಡದಿದ್ರೆ ರಾಜ್ಯವ್ಯಾಪಿ ನಾವು ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಒಂದೇನು ಅಂದ್ರೆ ಈಗ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಮುಖ್ಯಮಂತ್ರಿಗಳು ಯಾರು ಹೇಳಿ? ಸಿದ್ದರಾಮಯ್ಯನವರು. ಸಾಮಾಜಿಕವಾಗಿ ಸಾಮಾಜಿಕ ನ್ಯಾಯವನ್ನ ಕೊಡುವ ಒಬ್ಬ ನಾಯಕ ಯಾರಾದರೂ ರಾಜ್ಯದಲ್ಲಿ ಇದ್ರೆ ಅದು ಸಿದ್ದರಾಮಯ್ಯನವರು ಅನ್ನುವ ಅಪಾರ ನಂಬಿಕೆಯನ್ನ ದಲಿತ ಸಮುದಾಯದ ನಾಯಕರು ಇಟ್ಕೊಂಡಿದ್ದಾರೆ, ದಲಿತ ಸಮುದಾಯದವರು ಇಟ್ಕೊಂಡಿದ್ದಾರೆ. ಅಂಥದ್ರಲ್ಲಿ ನೀವು ಈ ರೀತಿಯಾಗಿ ಒಂದಷ್ಟು ಸಮಸ್ಯೆಗಳನ್ನ ಜಟಿಲ ಮಾಡ್ಕೊಳ್ತಾ ಹೋದ್ರೆ ಇನ್ಯಾವಾಗ ಇವರಿಗೆ ನ್ಯಾಯ ಸಿಗೋದು ಅಂತ ಇನ್ನೆಷ್ಟು ದಿನಗಳ ಕಾಲ, ಇನ್ನೆಷ್ಟು ವರ್ಷಗಳ ಕಾಲ ಹೋರಾಟ ಮಾಡಬೇಕು ಅನ್ನುವಂಥದ್ದು. ಪ್ರಮುಖವಾಗಿ ಎಡಗೈ ಸಮುದಾಯದ, ಮಾದಿಗ ಸಮುದಾಯದ ನಾಯಕರು ಮತ್ತು ಆ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಎಲ್ಲರೂ ಸಹ ಇವತ್ತು ಪ್ರತಿಭಟನೆಯನ್ನ ಮಾಡೋದರ ಮೂಲಕ ಒಳ ಮೀಸಲಾತಿ ಜಾರಿ ಆಗಲೇಬೇಕು ಅಂತ ಆಗ್ರಹಿಸಿದ್ದಾರೆ. ನಮ್ಮ ನಾಳುವ ಸರ್ಕಾರಗಳು ಇದ್ರ ಬಗ್ಗೆ, ಈ ಒಳ ಮೀಸಲಾತಿ ಹೋರಾಟದ ಬಗ್ಗೆ ಕಿಂಚಿತ್ತೂ ಸಹ ಸಹಕಾರ ಕೊಡದೆ ನಮಗೆಲ್ಲ ವಂಚನೆ ಮಾಡಿದ್ದಾರೆ. ಆದರೂ ಸಹ ನಾವು ನಮ್ಮ ಪವಿತ್ರವಾದ ಮತವನ್ನು ಅವ್ರಿಗೆ ಕೊಟ್ಟಲೇ ಬಂದಿದ್ದೀವಿ. ಸರ್ವೋಚ್ಚ ನ್ಯಾಯಾಲಯ 2024ರಲ್ಲಿ ಬಂದಿರ್ತಕ್ಕಂಥ ಜನ, ಶೋಷಣೆಗೆ ಒಳಗಾಗಿರ್ತಕ್ಕಂಥ ಜನ, ಬಿಟ್ಟಿ ಚಾಕರಿ ಮಾಡಿರ್ತಕ್ಕಂಥ ಜನ